ಪರಪ್ಪನ ಅಗ್ರಹಾರದಿಂದ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. 18 ಜನರು ಕೂಡ 18 ದಿಕ್ಕುಗಳಿಗೆ ಸೇರುತ್ತಿದ್ದಾರೆ. ದರ್ಶನ್ ಸೇರಿದಂತೆ 10 ಆರೋಪಿಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಎತ್ತಂಗಡಿ ಮಾಡಲಾಗಿದೆ. ಮೈಸೂರು, ಕಲಬುರಗಿ, ಬೆಳಗಾವಿ, ಧಾರವಾಡ ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಸೇರಿದಂತೆ 9 ಜೈಲುಗಳಿಗೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಅನ್ನ ಸ್ಥಳಾಂತರ ಮಾಡಲಾಗ್ತಾ ಇದ್ದು, ಮೈಸೂರು ಜೈಲಿಗೆ ಪವನ್ ಹಾಗೆ ರಾಘವೇಂದ್ರ, ನಂದೀಶ್, ಶಿವಮೊಗ್ಗ ಜೈಲಿಗೆ ಆರೋಪಿ ಜಗದೀಶ್ ಹಾಗೂ ಲಕ್ಷ್ಮಣ್ ಇವರನ್ನ ಶಿವಮೊಗ್ಗ ಜೈಲಿಗೆ ಕಳಿಸಲಾಗ್ತಾ ಇದೆ. ಧಾರವಾಡ ಜೈಲಿಗೆ ಧನಂಜಯ್ ಹಾಗೆ ವಿಜಯಪುರ ಜೈಲಿಗೆ ವಿನಯ್, ಕಲಬುರಗಿ ಜೈಲಿಗೆ ನಾಗರಾಜ್, ಬೆಳಗಾವಿ ಜೈಲಿಗೆ ಪ್ರದೋಷ್ ಹಾಗೆ ಎಲ್ಲಾ ಆರೋಪಿಗಳನ್ನ ಬೇರೆ ಬೇರೆ ಕಡೆಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ಡಿ ಗ್ಯಾಂಗ್ ಅನ್ನ ದಿಕ್ಕಾಪಾಲು ಮಾಡಲಾಗಿದೆ. 18 ಜನ ಏನು ಹೊತ್ತಿಗೆ ಇದ್ರು, ಇದೆಲ್ಲರನ್ನ ಕೂಡ ಈಗ ಚದುರಿಸಲಾಗ್ತಾ ಇದೆ. ದಶ ದಿಕ್ಕುಗಳಿಗೂ ಕೂಡ ಅವರನ್ನ ಒಂದೊಂದು ಕಡೆಗೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಕಳಿಸ್ತಾ ಇದ್ದಾರೆ. ಸ್ಥಳಾಂತರದ ಲೈವ್ ಕವರೇಜ್ ದೃಶ್ಯಾವಳಿಗಳು ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ರನ್ನ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನುಳಿದಂತೆ ಎಲ್ಲರನ್ನ ಕೂಡ ಬೇರೆ ಬೇರೆ ಜೈಲುಗಳಿಗೆ ಕಳಿಸಲಾಗ್ತಾ ಇದೆ. ಪವಿತ್ರ ಗೌಡ ಮಾತ್ರ ಈ ಬೆಂಗಳೂರಿನಲ್ಲೇ ಪರಪ್ಪನ ಅಗ್ರಹಾರದಲ್ಲೇ ಅವರು ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. 3 ಆರೋಪಿಗಳ ಸ್ಥಳಾಂತರ ಅಂದರೆ ಮೈಸೂರಿಗೆ ಈಗ ಪವನ್, ರಾಘವೇಂದ್ರ, ನಂದೀಶ್ ಈ 3ರನ್ನ ಕೂಡ ಪರಪ್ಪನ ಅಗ್ರಹಾರದಿಂದ ಮೈಸೂರಿಗೆ ಕರೆದೊಯ್ಯಲಾಗ್ತಾ ಇದೆ. ಡಿ ಗ್ಯಾಂಗ್ನ 18 ಸದಸ್ಯರು ಏನಿದ್ರು ಅದರಲ್ಲಿ 10 ಜನರನ್ನ ಈಗ ದಿಕ್ಕಾಪಾಲು ಮಾಡಲಾಗ್ತಾ ಇದೆ. ಧಾರವಾಡ ಜೈಲಿಗೆ, ವಿಜಯಪುರ ಜೈಲಿಗೆ, ಮೈಸೂರು ಜೈಲಿಗೆ, ಕಲಬುರಗಿ, ಬೆಳಗಾವಿ ಹೀಗೆ ಒಬ್ಬೊಬ್ಬರನ್ನ ಒಂದೊಂದು ಕಡೆ ಕಳಿಸಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜಗಿನ್ ಇದ್ದಾರೆ. ಜಗಿನ್, ಪ್ರಾಥಮಿಕವಾಗಿ ನೋಡೋದಾದ್ರೆ ತುಮಕೂರು ಮಾರ್ಗವಾಗಿ ಅವರನ್ನ ಬಳ್ಳಾರಿಗೆ ಕರೆದೊಯ್ಯಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ನೋಡಿದ್ರೆ ಏಕಾಏಕಿ ಪೊಲೀಸರು ರೂಟ್ ಮ್ಯಾಪ್ ಅನ್ನೇ ಬದಲಿಸಿದ್ದಾರೆ. ಈಗ ಯಾವ ಮಾರ್ಗವಾಗಿ ಕರೆದೊಯ್ಯಲಾಗ್ತಾ ಇದೆ, ಏನೆಲ್ಲ ಪ್ರೊಟೆಕ್ಷನ್ ಕೊಡಲಾಗ್ತಾ ಇದೆ? ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಪ್ರಯತ್ನವನ್ನು ಮಾಡ್ತೀವಿ. ಪರಪ್ಪನ ಅಗ್ರಹಾರದಿಂದ ಇದೀಗ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡ್ತಿದ್ದಾರೆ ಪೊಲೀಸರು. ಮುನ್ನೆಚ್ಚರಿಕೆ ಕೂಡ ವಹಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಇದೀಗ ಮಧ್ಯರಾತ್ರಿಯಲ್ಲಿ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಜಗಿನ್, ಇದೀಗ ಯಾವ ಮಾರ್ಗದಲ್ಲಿ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ? ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದಾರೆ? ಶಕುಂತಲಾ, ಏನು ಅಂತಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಡಿ ಗ್ಯಾಂಗ್ ಅನ್ನ ಸಂಪೂರ್ಣವಾಗಿ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಗ್ತಾ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಏನಂತಂದ್ರೆ ಈ ಒಂದು ಆರೋಪಿಗಳೇನಿದ್ದಾರೋ ಅವರನ್ನ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ಪವನ್, ರಾಘವೇಂದ್ರ ಮತ್ತೆ ನಂದೀಶ್ ಅವರನ್ನ ಮೈಸೂರು ಜೈಲಿಗೆ ಸ್ಥಳಾಂತರ ಮಾಡ್ತಾ ಇರುವಂತದ್ದು, ಮತ್ತೆ ಜಗದೀಶನ್ನ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ಮಾಡುವಂತದ್ದಾದ್ರೆ ಧನರಾಜ್ ಅವರನ್ನ ಧಾರವಾಡ ಜೈಲಿಗೆ ಸ್ಥಳಾಂತರ ಮಾಡುವಂತದ್ದು. ಸೊ ನಾಗರಾಜ್ ಕಲಬುರಗಿ ಹಾಗೆ ಲಕ್ಷ್ಮಣ್ ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಇವತ್ತು ಸ್ಥಳಾಂತರ ಮಾಡುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಬೆಳಗಿನ ಜಾವ ಅಂದ್ರೆ 4:30 ಸುಮಾರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ 4:30 ಸುಮಾರಿಗೆ ಏನು ಅಂತಂದ್ರೆ ಇಲ್ಲಿನ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಪೊಲೀಸರು ನಿರತರಾಗಿರ್ತಕ್ಕಂಥದ್ದು. ಈಗ ಸಂಪೂರ್ಣವಾಗಿ ಪ್ಲಾನ್ ಮಾಡಿ ಪೊಲೀಸರು ಏನಂತಂದ್ರೆ ಬೇರೆ ಬೇರೆ ಮಾರ್ಗಗಳ ಮುಖಾಂತರವಾಗಿ ಕೂಡ ಒಂದು ಆರೋಪಿಗಳನ್ನ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತಾರೆ ದರ್ಶನ್ ಅವರು ಹೋಗುವಂತಹ ಮಾರ್ಗದಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ದರ್ಶನ್ ಅವರು ಹೊರಟಿದ್ದಾರೆ ಅನ್ನುವಂಥದ್ದಾದ್ರೆ, ಒಂದು ವೇಳೆ ಬೇರೆ ಬೇರೆ ಊರುಗಳಿಗೆ ಬರ್ತಾರೆ ಅನ್ನುವಂಥದ್ದಾದ್ರೆ ಅಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಸೇರುವಂತದ್ದು, ಜನಸಾಗರ ಸೇರುವಂತಹ ಸಾಧ್ಯತೆಗಳಿರುವಂತಹ ನಿಟ್ಟಿನಲ್ಲಿ ಅವರನ್ನ ಗುಪ್ತವಾಗಿ ಒಂದು ಕರೆದುಕೊಂಡು ಹೋಗಿ ಸೆಂಟ್ರಲ್ ಜೈಲ್ಗೆ, ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಸೇರಿಸುವಂತಹ ಪ್ರಯತ್ನದಲ್ಲಿ ಪೊಲೀಸರು ಇರ್ತಕ್ಕಂಥದ್ದು. ಇನ್ನು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವರಲ್ಲಿ ಕೆಲವರನ್ನ ಈಗಾಗಲೇ ಏನಂತಂದ್ರೆ ತುಮಕೂರಿನ ಮಾರ್ಗದ ಮುಖಾಂತರವಾಗಿ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಸೊ ಧಾರವಾಡ
ಹಾಗೆ ಈ ಕಡೆ ವಿಜಯಪುರ ಕಲಬುರಗಿಗೆ ಹೋಗುವಂತವ್ರನ್ನೆಲ್ಲರನ್ನು ಕೂಡ ಈಗ ಧಾರವಾಡ ಈ ಒಂದು ತುಮಕೂರಿನ ಮಾರ್ಗ ಮುಖಾಂತರವಾಗಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನಾವೀಗ ಏನಂತಂದ್ರೆ 4:30 ಸುಮಾರಿಗೆ ಪರಪ್ಪನ ಆಗ್ರಹದಿಂದ ಹೊರಟಿರ್ತಕ್ಕಂಥದ್ದು. ಬೆಂಗಳೂರಿನಿಂದ ಬಳ್ಳಾರಿಗೆ ನಾವು ಕೂಡ ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಏನು ಅಂತಂದ್ರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಉಳಿದಂತ ಆರೋಪಿಗಳೇನಿದ್ದಾರೆ ಅವರು ತುಮಕೂರು ಮಾರ್ಗ ಮುಖಾಂತರವಾಗಿ ಹೊರಡ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಇರುವಂತದ್ದು. ಸೊ ಸಹಜವಾಗಿ ಏನಂತಂದ್ರೆ ಇನ್ನೇನು ಹಂತ ಹಂತವಾಗಿ ಅವರವರ ಜೈಲುಗಳಿಗೆ ಬಂದಂತ ಸಂದರ್ಭದಲ್ಲಿ ಆರೋಪಿಗಳನ್ನು ಇಳಿಸುವಂತದ್ದು ಒಂದು ಕಡೆ ಆದ್ರೆ, ಇನ್ನು ದರ್ಶನ್ ಅವರನ್ನು ಕೂಡ ಬಳ್ಳಾರಿಗೆ ಸ್ಥಳಾಂತರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ನಿರತರಾಗಿರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಜಗಿನ್ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.